ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ನೀವು ಭಾಳ ಹತ್ತಿರದಿಂದ ಸಾಂಪ್ರದಾಯವಾದಿಗಳನ್ನು ನೋಡಿದ್ರೆ ಸಾಂಪ್ರದಾಯವಾದಿಗಳಲ್ಲಿರ್ತಕ್ಕಂಥ ವಿತಂಡವಾದಗಳು ಮತ್ತು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹೇಳುವ ಮಾತುಗಳು ಇವೆಲ್ಲವನ್ನು ನಾವು ಬಹಳ ಕೂಲಂಕುಷವಾಗಿ ಗಮನಿಸಬೇಕು. ಸಾಮಾನ್ಯವಾಗಿ ಈ ಸಾಂಪ್ರದಾಯವಾದಿಗಳು, ಭಾರತದ ಸಾಂಪ್ರದಾಯವಾದಿಗಳು ವಿಶೇಷವಾಗಿ ಇತಿಹಾಸದುದ್ದಕ್ಕೂ ಏನನ್ನೆಲ್ಲ ಮಾಡಿದಾರೋ ಇವತ್ತು ಅದು ತಾವು ಮಾಡಿಲ್ಲ ಅಂತ ವಾದವನ್ನು ಮಾಡ್ತಾರೆ. ಮತ್ತು ಯಾವ್ಯಾವುದನ್ನು ಅವರು ಮಾಡಿಲ್ವೋ, ಬಹುತೇಕ ಒಳ್ಳೆಯ ಕೆಲಸಗಳು ಅವರು ಮಾಡೇ ಇಲ್ಲ, ಅವೆಲ್ಲವನ್ನು ನಾವೇ ಮಾಡಿದ್ದು ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಯಾವ್ಯಾವುದೆಲ್ಲ ಕೆಟ್ಟ ಕೆಲಸಗಳು ಅವರು ಮಾಡಿದಾರೋ ಅವು ನಾವು ಮಾಡಿಲ್ಲ, ಬೇರೆಯವರು ಮಾಡಿದಾರಂತ ಬೇರೆಯವ್ರ ತಲೆಗೆ ಕಟ್ಟೋದನ್ನು ಕೂಡ ನಾವು ನೋಡಿದ್ದೇವೆ. ಬಹುಶಃ ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿರಬೇಕು. ಈ ವಚನ ದರ್ಶನ ಅನ್ನುವ ಪುಸ್ತಕವನ್ನು ಬರಿತಾ ವಚನಗಳು ಬರೆದವಲ್ಲ, ಇವು ಸೃಜಿಸಿದ್ದು, ಇವು ಆಕಾಶದಿಂದ ಹಾಗೆ ಮೂಡಿ ಬಂದಂಥವು ಮಿರಾಕಲ್ಗಳು. ಬಸವಣ್ಣ ಕೇವಲ ಪೂಜೆ ಮಾಡದೇ ಹೊರತು ಚಳುವಳಿ ಮಾಡಲಿಲ್ಲ. ಭಾರತದಲ್ಲಿ ಚಳುವಳಿಗಳಿಗೆ, ಕ್ರಾಂತಿಗಳಿಗೆ ಜಾಗನೇ ಇಲ್ಲ ಅಂತ ಒಬ್ಬ ಬುದ್ಧಿವಂತ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತಾಡಿದ್ದನ್ನು ಕೇಳಿದ್ದೇವೆ. ಎಷ್ಟೊಂದು ಸುಳ್ಳುಗಳು ಸಾರ್ವಜನಿಕವಾಗಿ ಹೇಳ್ತಾರಂದರೆ ಈ ಸಾಂಪ್ರದಾಯವಾದಿಗಳ ಗುಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು. ಒಂದು ಕಡೆ ಜಾತಿ ವ್ಯವಸ್ಥೆ ಗಟ್ಟಿಗೊಳಿಸುವ ನಿರಂತರವಾದ ತೆರೆಮರೆಯ ಪ್ರಯತ್ನಗಳು ಮಾಡ್ತಾ ಇರುವ ಸಾಂಪ್ರದಾಯವಾದಿಗಳು, ಜಾತಿ ವ್ಯವಸ್ಥೆ ಭಾರತದಲ್ಲಿ ಇದು ನಾವು ಹುಟ್ಟು ಹಾಕಿದ್ದಲ್ಲ, ಬ್ರಿಟಿಷರು ಹುಟ್ಟು ಹಾಕಿದ್ರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ವಾದವನ್ನು ತಾವೆಲ್ಲ ಕೇಳಿರ್ತಾರೆ. ಆದರೆ ಏಕಲವ್ಯನಿಗೆ ಯಾವ ಕಾರಣದಿಂದ ವಿದ್ಯೆಯನ್ನು ನಿರಾಕರಿಸಲಾಯಿತು, ಮತ್ತು ಶಂಭುಕನನ್ನು ಯಾವ ಕಾರಣಕ್ಕಾಗಿ ಹೊಡೆದುರುಳಿಸಲಾಯಿತು, ಕರ್ಣನನ್ನು ಯಾವ ಕಾರಣಕ್ಕಾಗಿ ವಿದ್ಯೆಯಿಂದ ವಂಚಿಸಲಾಯಿತು, ಅವರೇ ಬರೆದ ಕಥೆಗಳು ಅಂತ ನೀವು ಕೇಳಿದಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳು. ಯಾವನೋ ಒಬ್ಬ ಮಹಾಶಯ ಪತ್ರಕರ್ತ ಶಂಭುಕನ ಬಗ್ಗೆ ಒಂದು ಕಟ್ಟುಕತೆಯನ್ನು ಬರೆದು ಆತ ಒಬ್ಬ ವೈದ್ಯನಾಗಿದ್ದ, ಸರಿಯಾಗಿ ಸಾರ್ವಜನಿಕ ಸೇವೆ ಮಾಡಲಿಲ್ಲ, ಅದಕ್ಕಾಗಿ ಆತನನ್ನು ದಂಡಿಸಲಾಯಿತು ಅಂತ ಒಂದು ಕಥೆಯನ್ನು ಕಟ್ಟಿದ್ದಾನೆ ಇತ್ತೀಚೆಗೆ. ಈ ರೀತಿ ಅನೇಕ ಕಥೆಗಳು. ಜಾತಿ ವ್ಯವಸ್ಥೆ ಕೂಡ ನಾವು ಹುಟ್ಟು ಹಾಕಿದ್ದಲ್ಲ ಅಂತ ಅವರು ಹೇಳೋದನ್ನು ನಾವು ನೋಡ್ತೇವೆ. ಆದರೆ ಒಂದಂತೂ ಸತ್ಯ, ಜಾತಿ ಜನರನ್ನು ಕೂಡಿಸೋದಿಲ್ಲ, ಅದು ಒಡೆಯುತ್ತದೆ. ಸಾಂಪ್ರದಾಯವಾದಿಗಳು ವಿಘಟಕ ಶಕ್ತಿಗಳೇ ಹೊರತು ಒಂದುಗೂಡಿಸುವವರಲ್ಲ. ಅವರು ನಾವಾಗೆ ನಾವು ಒಂದು ಗೂಡಿದ್ರೂ ಕೂಡ ಒಂದು ಗೂಡಲು ಬಿಡುವವರಲ್ಲ. ಸನಾತನಿಗಳು ಅಂದರೆ ಜಾತಿವಾದಿಗಳು. ಜಾತಿ ವಿನಾಶಕ್ಕೆ ದುಡಿದಂಥ ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್, ಫುಲೆ ಈ ಮುಂತಾದ ಕ್ರಾಂತಿಕಾರಿಗಳನ್ನು ಈ ಸನಾತನಿಗಳು ವಿರೋಧಿಸಿದ್ದನ್ನು ನಾವು ಇತಿಹಾಸದಲ್ಲಿ ಓದಿಕೊಂಡೇ ಬಂದಿದ್ದೇವೆ. ಮನುಸ್ಮೃತಿ ಅಂದರೆ ಒಂದು ಕರಾಳವಾದ ಮನುವಾದಿಗಳ ಗ್ರಂಥ. ಆ ಮನುಸ್ಮೃತಿಯೇ ಭಾರತದ ಜಾತಿವಾದಿಗಳ ಮೂಲ ಶಕ್ತಿ. ಇದನ್ನು ಸೃಷ್ಟಿಸಿದವರು ಜಾತಿ ವ್ಯವಸಾಯದಾತರಾದಂಥ ಪುರೋಹಿತಶಾಹಿಗಳು. ಜಾತಿ ವ್ಯವಸ್ಥೆ ಘನೀಕರಣಗೊಂಡದ್ದು ಕ್ರಿಸ್ತಶಕ 2ರಿಂದ 6ನೇ ಶತಮಾನದ ಕಾಲಘಟ್ಟದಲ್ಲಿ. ಇದನ್ನು ನಾವು ಅನೇಕ ಇತಿಹಾಸದ ದಾಖಲೆಗಳ ಮೂಲಕ ಹೇಳಬಹುದು. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆಯ ಕುರಿತು ಅನೇಕ ಗ್ರಂಥಗಳನ್ನು ಬರಿತಾ ಹೇಳ್ತಾರೆ ಅವರು. ಇಷ್ಟೇ ಅಲ್ಲದೆ ಚೀನಾದ ಪ್ರವಾಸಿಯಾದ ಪಾಹಿಯಾನ್ ಮತ್ತು ಹುಯೆನ್ಸಾಂಗ್ ಇವರು ಕೂಡ ತಮ್ಮ ಗ್ರಂಥಗಳಲ್ಲಿ ಅನೇಕ ದಾಖಲೆಗಳನ್ನು ನೀಡ್ತಾ ಭಾರತದಲ್ಲಿ ಸನಾತನವಾದಿ ಮನಸ್ಥಿತಿಯ ಜನ ಈ ಜಾತಿ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ರು, ಈ ಜಾತಿ ವ್ಯವಸ್ಥೆ ಒಂದು ಕ್ರೂರವಾದ ಪದ್ಧತಿಯಾಗಿತ್ತು, ಭಾರತವನ್ನು ಸುಡುತ್ತಿತ್ತು ಅನ್ನೋದು ಅವರೆಲ್ಲ ಬರೆದಿದ್ದಾರೆ. ಭಾರತದಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನೋದು ಇದೊಂದು ವಾಸಿಯಾಗದ ಮನೋವ್ಯಾಧಿ, ಮನೋರೋಗ. ಅದು ಜನರನ್ನು ನಿರಂತರವಾಗಿ ಒಡೆಯುತ್ತಲೇ ಇರ್ತದೆ ಹೊರತು ಒಂದುಗೂಡಿಸೋದಿಲ್ಲ. ಧರ್ಮ ಮತ್ತು ರಾಜಕಾರಣದ ರೂವಾರಿಗಳೇನಿದಾರಲ್ಲ ಈ ದೇಶದಲ್ಲಿ, ಇವರು ಜಾತಿ ವ್ಯವಸ್ಥೆ ದುರ್ಬಲಗೊಳ್ಳದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ಅವರು ಜಾತಿ ವ್ಯವಸ್ಥೆ ದುರ್ಬಲಗೊಂಡ್ರೆ ಅವರ ಬೇಳೆ ಬೈಯೋದಿಲ್ಲ. ಇದನ್ನು ಬೆಂಬಲಿಸುವವರು, ಜಾತಿ ವ್ಯವಸ್ಥೆನ ಬೆಂಬಲಿಸುವವರು ಮನುವಾದಿ ಬಂಡವಾಳಶಾಹಿಗಳು ಅನ್ನೋದು ಕೂಡ ನಾವು ಮರಿಬಾರದು. ಇಂದು ಧರ್ಮ, ರಾಜಕಾರಣ ಬಂಡವಾಳಶಾಹಿ ಮನುವಾದಿಗಳ ಕೈಯಲ್ಲಿದೆ. ಧರ್ಮವೂ ಕೂಡ ಮನುವಾದಿಗಳ ಕೈಯಲ್ಲಿದೆ, ರಾಜಕಾರಣವೂ ಮನುವಾದಿಗಳ ಕೈಯಲ್ಲಿದೆ, ಮತ್ತು ಬಂಡವಾಳಶಾಹಿ ಕಳ್ಳೋದ್ಯಮಿಗಳು ಕೂಡ ಮನುವಾದಿಗಳ ಕೈಯಲ್ಲಿದ್ದಾರೆ. ಈ ದುಷ್ಟಕೂಟ ನಾಶವಾಗದೆ ಈ ದೇಶದಲ್ಲಿ ಜಾತಿ ನಾಶ ಆಗುವುದಿಲ್ಲ. ವ್ಯಾಧಿಯ ಮೂಲವನ್ನು ನಾವು ಅರಿದೇನೆ, ಅದರ ರೋಗದ ಮೂಲವನ್ನು ನಾವು ಅರಿದೇನೆ ರೋಗಿಯನ್ನು ದೂಷಿಸಿದರೆ ಅದರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. 1900
ಡಿಸೆಂಬರ್ 25ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆಲ್ಲವನ್ನು ತಿಳಿದೇ ಅವರು ಮನುಸ್ಮೃತಿಯನ್ನು ಸುಡುತ್ತಾರೆ. ಭಾರತದಲ್ಲಿ ಮನುಸ್ಮೃತಿಯೇ ಜಾತಿವಾದದ ಮೂಲ ಶಕ್ತಿ, ಅದನ್ನು ಸುಡಬೇಕು ಸಾಂಕೇತಿಕವಾಗಿ ಅನ್ನುವ ಕಾರಣದಿಂದ ಅವರು 1927 ಡಿಸೆಂಬರ್ 25ರಂದು ಮನುಸ್ಮೃತಿಯನ್ನು ಬಹಿರಂಗವಾಗಿ ಬಾಬಾ ಸಾಹೇಬ್ ಅವರು ಸುಡುತ್ತಾರೆ. 1936ರಲ್ಲಿ ಎನಿಲೇಷನ್ ಆಫ್ ಕ್ಯಾಸ್ಟ್ ಅನ್ನುವಂಥ ಒಂದು ಕೃತಿಯನ್ನು ರಚಿಸಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಎಷ್ಟೊಂದು ಕರಾಳವಾಗಿದೆ, ಅಮಾನುಷವಾಗಿದೆ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಆ ಗ್ರಂಥದಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ. ಭಾರತೀಯರು ಜಾತ್ಯತೀತರಾಗಿ ಬಾಳುವ ಒಂದು ಸಂವಿಧಾನದ ಅಗತ್ಯ ಈ ದೇಶಕ್ಕಿದೆ, ಅದಕ್ಕೆ ನಾವು ಕಾನೂನಿನ ಒಂದು ಚೌಕಟ್ಟನ್ನು ಒದಗಿಸಬೇಕು ಅನ್ನೋದು ಅವರು ಆವಾಗಲೇ ಮನಗಾಣ್ತಾರೆ. ಬಹುಶಃ ಕಳೆದ 70-75 ವರ್ಷಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಇತರ ಅನೇಕ ಜನ ಈ ದೇಶದ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಸಲುವಾಗಿ ಮತ್ತು ಈ ಕರಾಳ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಈ ನೆಲದಲ್ಲಿ ತುಳಿತಕ್ಕೊಳಗಾದವರು, ಜಾತಿ ವ್ಯವಸ್ಥೆಯಿಂದ ಕಂಗಾಲಾದವರು, ಶೋಷಿತರಾದವರಿಗೆ ಒಂದು ನ್ಯಾಯವನ್ನು ಕೊಡುವ ಸಲುವಾಗಿಯೇ ಅವರು ಈ ಕಾನೂನನ್ನು, ಸಂವಿಧಾನವನ್ನು ಜಾರಿಗೆ ತರ್ತಾರೆ. ಸ್ತ್ರೀಯರಿಗಾಗಿ ಹಿಂದೂ ಕೋಡ್ ಬಿಲ್ಲನ್ನು ಅವರು ಸಂಸತ್ತಿನಲ್ಲಿ ಮಂಡಿಸಿದಾಗ ಮನುವಾದಿಗಳು ಅದನ್ನು ಹೇಗೆ ವಿರೋಧಿಸಿದರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇವರೆಲ್ಲರ ಪ್ರಯತ್ನದಿಂದ ಇವತ್ತು ಒಂದು ಪ್ರಜಾತಂತ್ರದ ವ್ಯವಸ್ಥೆ ಭಾರತದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಆ ಇಡೀ ಪ್ರಜಾತಂತ್ರದ ವ್ಯವಸ್ಥೆಯನ್ನು ಮತ್ತು ಇಲ್ಲಿನ ಒಂದು ಸಂಸದೀಯ ವ್ಯವಸ್ಥೆಯನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಸಂವಿಧಾನವನ್ನು ಎಲ್ಲವನ್ನು ನಾಶಗೊಳಿಸುವ ಕೆಲಸ ಸಾಂಪ್ರದಾಯವಾದಿಗಳು ನಿರಂತರವಾಗಿ ಮಾಡ್ತಿದ್ದಾರೆ. ನಾವು ಬೇರೆ ಬೇರೆ ಕಾರಣಗಳಿಂದ, ನಮ್ಮ ಸ್ವಾರ್ಥದಿಂದ ಮನುವಾದಿಗಳ ಕೈಗೊಂಬೆಯಾಗಿ ಅವರ ಗುಲಾಮರಾಗಿ ವರ್ತಿಸ್ತಾ ನಮ್ಮ ತಲೆಯ ಮೇಲೆ ನಾವೇ ಕಲ್ಲು ಹಾಕಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲಿವರೆಗೆ ನಾವು ಮನುವಾದಿಗಳ ಈ ಹುನ್ನಾರವನ್ನು ಅರಿತು ಅವರನ್ನು ಅಧಿಕಾರದ ಗದ್ದುಗೆಯಿಂದ ದೂರ ಇಡುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಉದ್ಧಾರ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಮನಗಾಣಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.